2003ರಲ್ಲಿ MBBS ಫಸ್ಟ್ ಇಯರ್ ಮಣಿಪಾಲದಲ್ಲಿ ಓದುತ್ತಿದ್ದ ಅನನ್ಯ ದೇವರ ದರ್ಶನ ಮಾಡಲು ಸ್ನೇಹಿತೆ ಜೊತೆಗೆ ಕರ್ಮತಾಳೆ. ಆಗ ಅವಳ ಸ್ನೇಹಿತೆ, ನೀನು ಇಲ್ಲೇ ಇರು, ನಾನು ಮನೆಗೆ ಹೋಗಿ ಬಟ್ಟೆ ತೆಗೆದುಕೊಂಡು ಬರುತ್ತೇನೆ ಎಂದು ಹೋಗುತ್ತಾಳೆ. ಅನನ್ಯ ಒಂಟಿಯಾಗಿರುವಾಗ 3ರಿಂದ 4 ಜನ ಸೇರಿ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾರೆ. ಆನಂತರ ಅನನ್ಯಳ ಸ್ನೇಹಿತೆ ಅನನ್ಯಳ ತಾಯಿಗೆ ಭಯದಲ್ಲಿ ಲ್ಯಾಂಡ್ಲೈನ್ಗೆ ಕರೆ ಮಾಡುತ್ತಾಳೆ. ಆಗ ಅನನ್ಯ ತಾಯಿ ಸುಜಾತಾ ಅವರು ಕೋಲ್ಕತ್ತಾದಲ್ಲಿ ಇರುತ್ತಾರೆ. ಗಾಬರಿಯಿಂದ ಆಗ ಬಂದು ನೋಡಿದರೆ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದ್ದು ಗೊತ್ತಾಗುತ್ತದೆ. ಆದರೆ ಮೃತದೇಹ ಇರುವುದಿಲ್ಲ. ಬರುವಾಗ 2 ದಿನ ಆಗಿತ್ತು. ಅಷ್ಟರಲ್ಲೆಯೇ ಅಂತಿಮ ಕ್ರಿಯೆ ಎಲ್ಲ ಮುಗಿಸಿದ್ದಾರೆ. ಮಗಳ ಮುಖವನ್ನು ಸಹ ನೋಡಲು ಆಗಲಿಲ್ಲ. ತನ್ನ ಮಗಳಿಗೆ ಏನಾಗಿದೆ ಎಂದು ಪ್ರಶ್ನೆ ಮಾಡಿದಾಗ 3ರಿಂದ 4 ಜನ ಬಂದು ಸುಜಾತಾ ಅವರಿಗೆ ಮುಸುಕುದಾರಿಗಳು ಹೊಡೆಯುತ್ತಾರೆ. ತಲೆಗೆ ಪೆಟ್ಟು ಬಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಜಾತಾ ಅವರನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಅವರು ಕೋಮಕ್ಕೆ ಹೋಗುತ್ತಾರೆ. 3 ತಿಂಗಳು ಏನಾಗಿದೆ ಅವರಿಗೆ ಎಂದು ಗೊತ್ತಾಗುವುದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದರೆ ಸಾಕ್ಷಿ ಕೇಳುತ್ತಾರೆ. 3 ತಿಂಗಳಾಗಿದೆ, ಎಲ್ಲಿದೆ ಸಾಕ್ಷಿ? ಆದರೆ ಅಪರಾಧಿ ಅವನೇ. ಸೌಜನ್ಯಾಳನ್ನು ಮುಕ್ಕಿ ತಿಂದ ವಿಕೃತ ಕಾಮಿಯ ಅಪ್ಪ ಕಂಠಿಹಾರ ಕಳ್ಳ. ಅಷ್ಟೇ ಅಲ್ಲ, ಅವರ ಮನೆಯನ್ನು ತೋಟವನ್ನು ಧರ್ಮೋದ್ಯಮಿಗೆ ಮಾರಾಟ ಮಾಡಿದ್ದಾರೆ, ಅವರು ಸತ್ತು ಹೋಗಿದ್ದಾರೆ ಎಂದು ಬಿಂಬಿಸಿದ್ದಾರೆ. ಸೌಜನ್ಯ ಹೋರಾಟ ನಡೆಯುವ ಸಂದರ್ಭದಲ್ಲಿ ಸುಕಲತಾ ಎನ್ನುವರು ಕರೆ ಮಾಡುತ್ತಾರೆ ಸೌಜನ್ಯ ಹೋರಾಟಗಾರರಿಗೆ. 1990ರಲ್ಲಿ ಧರ್ಮೋದ್ಯಮಿಯ ಕಾಲೇಜಿನಲ್ಲಿ BCom ಸ್ಟೂಡೆಂಟ್ ಆಗಿದ್ದರು. ಅವರ ಸ್ನೇಹಿತೆಗೆ ಆದ ಅನ್ಯಾಯವನ್ನು ಹೇಳಿದರು. ಸ್ನೇಹಿತೆಯರು ಮಾತಾಡುತ್ತಾ ಇರುವಾಗ ಹೀಗೆ ಅವರ ಸ್ನೇಹಿತೆ ಹೇಳುತ್ತಾಳೆ, ನಾನು ಇನ್ನು 4 ದಿನಗಳಲ್ಲಿ ಕಾಲೇಜು ಬಿಡುತ್ತೇನೆ, ನನಗೆ ನೋವನ್ನು ತಡೆಯಲು ಆಗುತ್ತಾ ಇಲ್ಲ ಅಂತ ಕೂಗಿದರಂತೆ. ಯಾಕೆ ನೀನು ಕಾಲೇಜು ಬಿಡುತ್ತೀಯ ಅಂತ ಕೇಳಿದ್ದಕ್ಕೆ 1.5 ತಿಂಗಳಿಂದ ಕರೆದು ನನ್ನನ್ನು ಬೇಕಾದ ಹಾಗೆ ಉಪಯೋಗಿಸಿದ್ದರು. ಯಾರು ಎಂದರೆ ದಣಿಯ ತಮ್ಮ ಚಿಕ್ಕ ದಣಿ. ಅದಕ್ಕೆ ಸ್ನೇಹಿತೆ, ಆಯ್ತು, ಬೇರೆ ಕಾಲೇಜಿಗೆ ಸೇರು ಅಂತ ಹೇಳಿದರಂತೆ. ಇನ್ನು 1.5 ತಿಂಗಳಲ್ಲಿ ಕಾಲೇಜು ಬಿಡುವುದು ಎಂದು ತೀರ್ಮಾನ ಆಯ್ತಂತೆ. ಮನೆಯಲ್ಲಿ ಹೇಳಿದ್ರೆ ನಂಬೋದಿಲ್ಲ. ನಾವು 3 ಜನ ತಂಗಿಯರು. ಹೇಳೋಕೆ ಆಗ್ತಾ ಇಲ್ಲ. ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲೇ ಇದ್ದರು. ಇನ್ನೊಂದು ತಿಂಗಳಲ್ಲಿ ಕಾಲೇಜು ಬಿಡುವ ಹುಡುಗಿ. ಆಗ ಇವಳು ಕಾಲೇಜು ಬಿಡುತ್ತಾಳೆ ಅಂತ ಚಿಕ್ಕದನಿಗೆ ಗೊತ್ತಾಯಿತು. 5 ದಿನಗಳಲ್ಲಿ ಗೇರು ಬೀಜದ ಗುಡ್ಡದಲ್ಲಿ ಬೆತ್ತಲೆಯಾಗಿ ಸೈನೈಡ್ ಕೊಟ್ಟು ಹೆಣವಾಗಿ ಬಿದ್ದಿರುತ್ತಾಳೆ. ದೇವರ ದರ್ಶನ ಮಾಡಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. 9:30ಕ್ಕೆ ಸುತ್ತಾಡಿ ಗಂಡ ಹೆಂಡತಿ ಮಗು ಬಸ್ಸಿನಲ್ಲಿ ಹತ್ರ ಬರುವಾಗ 4-5 ಜನ ಒಟ್ಟಿಗೆ ಬಂದರಂತೆ. ಹಿಂದೆ ಅವರ ಗಂಡ ಇರಲಿಲ್ಲ. ಹೆಂಡತಿ ಮಗು ಇಬ್ಬರೇ ಬಸ್ಸಿನಲ್ಲಿ ಕುಳಿತಾಗ ಗಂಡ ಬಂದು ಹೆಂಡತಿಗೆ, ಅವರ ಜೊತೆ ಹೋಗು 1 ಗಂಟೆ, ಇಲ್ಲ ಅಂದರೆ ನಮ್ಮ ಮಗುವಿಗೆ ತೊಂದರೆ ಮಾಡ್ತಾರೆ ಅಂದನಂತೆ. ಆಗ 4-5 ಜನ, ಈಗ ನಿನ್ನ ಹೆಂಡತಿಯನ್ನು ಕಳುಹಿಸಿಕೊಡದಿದ್ದರೆ ನಿನ್ನ ಮಗುವನ್ನು ಕೊಲ್ಲುತ್ತೇವೆ. ನಂತರ ಗಂಡ ಹೆಂಡತಿ ಇಬ್ಬರು ಬಸ್ಸಿನ ಕಿಟಕಿ ಸರಳುಗಳನ್ನು ಗಟ್ಟಿಯಾಗಿ ಹಿಡಿದು ಕುಳಿತು ಕೂಗಿದರು. ಅವರು ಬೆದರಿಕೆ ಹಾಕುತ್ತಿದ್ದರು. ಆಗ ಸಮಯ ಬಸ್ಸು ಹೊರಟಿತು. ದೇವರಿಗೆ ಕೈ ಮುಗಿದು ಬಂದರು. ಆ ನಂತರ ಮೈಸೂರಿಗೆ ಬಂದು ಕರ್ಮಾಧಿಕಾರಿಗೆ ಪತ್ರ ಬರೆದರಂತೆ. ಇದು ನನ್ನ ಗಂಡನದೇ ಕೃತ್ಯ, ದಯವಿಟ್ಟು ಕ್ಷಮಿಸಿ ಎಂದು. ಆಗ ಕರ್ಮಾಧಿಕಾರಿ, ಆಯ್ತು, ಬಂದು ಪ್ರಸಾದ ತೆಗೆದುಕೊಂಡು ಹೋಗಿ ಎಂದು ಪತ್ರ ಬರೆದರಂತೆ. ಸೌಜನ್ಯ ಹೋರಾಟಗಾರರ ಬಳಿ ಹೇಳಿದರು ಆ ಮಹಿಳೆ, ಇದು ನನ್ನ ಗಂಡನ ಕೃತ್ಯ ಅಲ್ಲ, ಅವರೇ ಮಾಡಿತ್ತು. ಮತ್ತೆ ಬಂದು ನಮಗೆ ತೊಂದರೆ ಕೊಡುತ್ತಾರೆ ಅಂತ ಹೆದರಿ ಭಯದಲ್ಲಿ ಪತ್ರ ಬರೆದೆ ಎಂದು. 2003ರಲ್ಲಿ MBBS ಫಸ್ಟ್ ಇಯರ್ ಮಣಿಪಾಲದಲ್ಲಿ ಓದುತ್ತಿದ್ದ ಅನನ್ಯ ದೇವರ ದರ್ಶನ ಮಾಡಲು ಸ್ನೇಹಿತೆ ಜೊತೆಗೆ ಕರ್ಮತಾಳೆ. ಆಗ ಅವಳ ಸ್ನೇಹಿತೆ, ನೀನು ಇಲ್ಲೇ ಇರು, ನಾನು ಮನೆಗೆ ಹೋಗಿ ಬಟ್ಟೆ ತೆಗೆದುಕೊಂಡು ಬರುತ್ತೇನೆ ಎಂದು ಹೋಗುತ್ತಾಳೆ. ಅನನ್ಯ ಒಂಟಿಯಾಗಿರುವಾಗ 3ರಿಂದ 4 ಜನ ಸೇರಿ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾರೆ. ಆನಂತರ ಅನನ್ಯಳ ಸ್ನೇಹಿತೆ ಅನನ್ಯಳ ತಾಯಿಗೆ ಭಯದಲ್ಲಿ ಲ್ಯಾಂಡ್ಲೈನ್ಗೆ ಕರೆ ಮಾಡುತ್ತಾಳೆ. ಆಗ ಅನನ್ಯ ತಾಯಿ ಸುಜಾತಾ ಅವರು ಕೋಲ್ಕತ್ತಾದಲ್ಲಿ ಇರುತ್ತಾರೆ. ಗಾಬರಿಯಿಂದ ಆಗ ಬಂದು ನೋಡಿದರೆ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದ್ದು ಗೊತ್ತಾಗುತ್ತದೆ. ಆದರೆ ಮೃತದೇಹ ಇರುವುದಿಲ್ಲ. ಬರುವಾಗ 2 ದಿನ ಆಗಿತ್ತು. ಅಷ್ಟರಲ್ಲೆಯೇ ಅಂತಿಮ ಕ್ರಿಯೆ ಎಲ್ಲ ಮುಗಿಸಿದ್ದಾರೆ. ಮಗಳ ಮುಖವನ್ನು ಸಹ ನೋಡಲು ಆಗಲಿಲ್ಲ. ತನ್ನ ಮಗಳಿಗೆ ಏನಾಗಿದೆ ಎಂದು ಪ್ರಶ್ನೆ ಮಾಡಿದಾಗ 3ರಿಂದ 4 ಜನ ಬಂದು ಸುಜಾತಾ ಅವರಿಗೆ ಮುಸುಕುದಾರಿಗಳು ಹೊಡೆಯುತ್ತಾರೆ.
ತಲೆಗೆ ಪೆಟ್ಟು ಬಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಜಾತ ಅವರನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಅವರು ಕೋಮಕ್ಕೆ ಹೋಗುತ್ತಾರೆ. 3 ತಿಂಗಳು ಏನಾಗಿದೆ ಅವರಿಗೆ ಎಂದು ಗೊತ್ತಾಗುವುದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದರೆ ಸಾಕ್ಷಿ ಕೇಳುತ್ತಾರೆ. 3 ತಿಂಗಳಾಗಿದೆ, ಎಲ್ಲಿದೆ ಸಾಕ್ಷಿ? ಆದರೆ ಅಪರಾಧಿ ಅವನೇ. ಸೌಜನ್ಯಾಳನ್ನು ಮುಕ್ಕಿ ತಿಂದ ವಿಕೃತ ಕಾಮಿಯ ಅಪ್ಪ ಕಂಠಿಹಾರ ಕಳ್ಳ. ಅಷ್ಟೇ ಅಲ್ಲ, ಅವರ ಮನೆಯನ್ನು ತೋಟವನ್ನು ಧರ್ಮೋದ್ಯಮಿಗೆ ಮಾರಾಟ ಮಾಡಿದ್ದಾರೆ, ಅವರು ಸತ್ತು ಹೋಗಿದ್ದಾರೆ ಎಂದು ಬಿಂಬಿಸಿದ್ದಾರೆ. ಸೌಜನ್ಯ ಹೋರಾಟ ನಡೆಯುವ ಸಂದರ್ಭದಲ್ಲಿ ಸುಖಲತಾ ಎನ್ನುವರು ಕರೆ ಮಾಡುತ್ತಾರೆ ಸೌಜನ್ಯ ಹೋರಾಟಗಾರರಿಗೆ. 1990ರಲ್ಲಿ ಧರ್ಮೋದ್ಯಮಿಯ ಕಾಲೇಜಿನಲ್ಲಿ BCom ಸ್ಟೂಡೆಂಟ್ ಆಗಿದ್ದರು. ಅವರ ಸ್ನೇಹಿತೆಗೆ ಆದ ಅನ್ಯಾಯವನ್ನು ಹೇಳಿದರು. ಸ್ನೇಹಿತೆಯರು ಮಾತಾಡುತ್ತಾ ಇರುವಾಗ ಹೀಗೆ ಅವರ ಸ್ನೇಹಿತೆ ಹೇಳುತ್ತಾಳೆ, ನಾನು ಇನ್ನು 4 ದಿನಗಳಲ್ಲಿ ಕಾಲೇಜು ಬಿಡುತ್ತೇನೆ, ನನಗೆ ನೋವನ್ನು ತಡೆಯಲು ಆಗುತ್ತಾ ಇಲ್ಲ ಅಂತ ಕೂಗಿದರಂತೆ. ಯಾಕೆ ನೀನು ಕಾಲೇಜು ಬಿಡುತ್ತೀಯ ಅಂತ ಕೇಳಿದ್ದಕ್ಕೆ 1.5 ತಿಂಗಳಿಂದ ಕರೆದು ನನ್ನನ್ನು ಬೇಕಾದ ಹಾಗೆ ಉಪಯೋಗಿಸಿದ್ದರು. ಯಾರು ಎಂದರೆ ದಣಿಯ ತಮ್ಮ ಚಿಕ್ಕ ದಣಿ. ಅದಕ್ಕೆ ಸ್ನೇಹಿತೆ ಆಯ್ತು, ಬೇರೆ ಕಾಲೇಜಿಗೆ ಸೇರು ಅಂತ ಹೇಳಿದರಂತೆ. ಇನ್ನು 1.5 ತಿಂಗಳಲ್ಲಿ ಕಾಲೇಜು ಬಿಡುವುದು ಎಂದು ತೀರ್ಮಾನ ಆಯ್ತಂತೆ. ಮನೆಯಲ್ಲಿ ಹೇಳಿದ್ರೆ ನಂಬೋದಿಲ್ಲ. ನಾವು 3 ಜನ ತಂಗಿಯರು. ಹೇಳೋಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲೇ ಇದ್ದರು. ಇನ್ನೊಂದು ತಿಂಗಳಲ್ಲಿ ಕಾಲೇಜು ಬಿಡುವ ಹುಡುಗಿ. ಆಗ ಇವಳು ಕಾಲೇಜು ಬಿಡುತ್ತಾಳೆ ಅಂತ ಚಿಕ್ಕದನಿಗೆ ಗೊತ್ತಾಯಿತು. 5 ದಿನಗಳಲ್ಲಿ ಗೇರು ಬೀಜದ ಗುಡ್ಡದಲ್ಲಿ ಬೆತ್ತಲೆಯಾಗಿ ಸೈನೇಟ್ ಕೊಟ್ಟು ಹೆಣವಾಗಿ ಬಿದ್ದಿರುತ್ತಾಳೆ. ದೇವರ ದರ್ಶನ ಮಾಡಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. 9:30ಕ್ಕೆ ಸುತ್ತಾಡಿ ಗಂಡ ಹೆಂಡತಿ ಮಗು ಬಸ್ಸಿನಲ್ಲಿ ಹತ್ರ ಬರುವಾಗ 4-5 ಜನ ಒಟ್ಟಿಗೆ ಬಂದರಂತೆ. ಹಿಂದೆ ಅವರ ಗಂಡ ಇರಲಿಲ್ಲ. ಹೆಂಡತಿ ಮಗು ಇಬ್ಬರೇ ಬಸ್ಸಿನಲ್ಲಿ ಕುಳಿತಾಗ ಗಂಡ ಬಂದು ಹೆಂಡತಿಗೆ ಅವರ ಜೊತೆ ಹೋಗು 1 ಗಂಟೆ, ಇಲ್ಲ ಅಂದರೆ ನಮ್ಮ ಮಗುವಿಗೆ ತೊಂದರೆ ಮಾಡ್ತಾರೆ ಅಂದನಂತೆ. ಆಗ 4-5 ಜನ, ಈಗ ನಿನ್ನ ಹೆಂಡತಿಯನ್ನು ಕಳುಹಿಸಿಕೊಡದಿದ್ದರೆ ನಿನ್ನ ಮಗುವನ್ನು ಕೊಲ್ಲುತ್ತೇವೆ. ನಂತರ ಗಂಡ ಹೆಂಡತಿ ಇಬ್ಬರು ಬಸ್ಸಿನ ಕಿಟಕಿ ಸರಳುಗಳನ್ನು ಗಟ್ಟಿಯಾಗಿ ಹಿಡಿದು ಕುಳಿತು ಕೂಗಿದರು. ಅವರು ಬೆದರಿಕೆ ಹಾಕುತ್ತಿದ್ದರು. ಆಗ ಸಮಯ ಬಸ್ಸು ಹೊರಟಿತು. ದೇವರಿಗೆ ಕೈ ಮುಗಿದು ಬಂದರು. ಆ ನಂತರ ಮೈಸೂರಿಗೆ ಬಂದು ಕರ್ಮಾಧಿಕಾರಿಗೆ ಪತ್ರ ಬರೆದರಂತೆ. ಇದು ನನ್ನ ಗಂಡನದೇ ಕೃತ್ಯ, ದಯವಿಟ್ಟು ಕ್ಷಮಿಸಿ ಎಂದು. ಆಗ ಕರ್ಮಾಧಿಕಾರಿ ಆಯ್ತು, ಬಂದು ಪ್ರಸಾದ ತೆಗೆದುಕೊಂಡು ಹೋಗಿ ಎಂದು ಪತ್ರ ಬರೆದರಂತೆ. ಸೌಜನ್ಯ ಹೋರಾಟಗಾರರ ಬಳಿ ಹೇಳಿದರು ಆ ಮಹಿಳೆ, ಇದು ನನ್ನ ಗಂಡನ ಕೃತ್ಯ ಅಲ್ಲ, ಅವರೇ ಮಾಡಿತ್ತು. ಮತ್ತೆ ಬಂದು ನಮಗೆ ತೊಂದರೆ ಕೊಡುತ್ತಾರೆ ಅಂತ ಹೆದರಿ